ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತರಿಗೆ ಬೆಳೆ ಪರಿಹಾರದ ಹಣ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮಗೆ ಬೆಳೆ ಹಾನಿ ಪರಿಹಾರದ ಹಣ ಬರುತ್ತೋ ಇಲ್ವೋ ಅನ್ನೋದು ಈ ವಿಡಿಯೋ ನೋಡಿದ ನಂತರ ನಿಮಗೆ ಕನ್ಫರ್ಮ್ ಆಗುತ್ತೆ. ಹಾಗೆಯೇ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಬಂದಿದೆ ಅವ್ರ ಲಿಸ್ಟು ಕೂಡ ನಾನು ಓಪನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಹಣ ಬಂದಿದೆ ಅಂತ ಹೇಳಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣದೊಂದು ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, 2024-25ನೇ ಸಾಲಿನ ಈ ವರ್ಷದ ಮುಂಗಾರಿನಲ್ಲಿ ಬಿದ್ದಂತಹ ಭಾರಿ ಮಳೆಯಿಂದಾಗಿ ತುಂಬ ಜನ ರೈತರುಗಳು ಸಂಕಷ್ಟಗೀಡಾದರು. ಕೆಲವರು ಬಿತ್ತನೆ ಬೀಜನೇ ಹಾಕ್ಲಿಕ್ಕಾಗಲಿಲ್ಲ, ಕೆಲವರು ಬಿತ್ತನೆ ಬೀಜ ಹಾಕಿದ್ರು ಕೂಡ ಬೆಳೆ ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿಗೊಂಡು ಬೆಳೆ ನಾಶ ಆಗ್ತು. ಇದಕ್ಕೆ ತುಂಬ ಜನ ರೈತರುಗಳು ಬೆಳೆ ಪರಿಹಾರದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಸರ್ಕಾರವು ಕೆಲವು ಗೊಂದಲಗಳಿದೆ ಸ್ನೇಹಿತರೆ. ಬೆಳೆ ಪರಿಹಾರ ಕೊಡಲಿಕ್ಕೆ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆದಂತಹ ಫಸಲ್ ಬಿಮಾ ಯೋಜನೆಯಡಿ ಯಾರೆಲ್ಲ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಂಥವ್ರಿಗೆ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರ ಬರುತ್ತೆ. ಹಾಗೆಯೇ ಜನರಲ್ ಆಗಿ ತುಂಬ 90% ಜನ ಇನ್ಶೂರೆನ್ಸ್ನ ಮಾಡಿಸಿರಲ್ಲ, ಅಂಥ ರೈತರುಗಳಿಗೆ ಹಣ ಬರುತ್ತೋ ಇಲ್ವೋ ಅನ್ನೋದು ಎಲ್ಲಿಯೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಜೊತೆಗೆ ತುಂಬ ಕಡೆ ನಿಮಗೆ ಪರಿಹಾರದ ಅಮೌಂಟು ಇಂದು ಜಮಾ ನಾಳೆ ಜಮಾ ಅಂತೇಳಿ ನ್ಯೂಸ್ಗಳು ಕೂಡ ಬರ್ತಾ ಇದೆ. ಅದು ನಿಜಾನ ಸುಳ್ಳು ಅನ್ನೋದ್ರ ಬಗ್ಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಪರಿಹಾರ payment.gov.in ಅಂತ ಟೈಪ್ ಮಾಡಿ ಈ ರೀತಿ ಪೇಜ್ ಬರುತ್ತೆ. ಅಲ್ಲಿ ಕೆಳಗಡೆ ವಿಲೇಜ್ ಲೆವೆಲ್ ಲಿಸ್ಟ್ ಅಂತ ಇರುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಲ್ಲಿ ತಾರೀಕು ಸಮೇತವಾಗಿ ಅಲ್ಲಿ ಶೋ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಬಂದು ನೀವು ವರ್ಷನ ಆಯ್ಕೆ ಮಾಡ್ಕೋಬೇಕು. 24-25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಋತು ಬಂದು ಇಲ್ಲಿ ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ವಿಪತ್ತಿನ ವಿಧ ಅಂತ ಬಂದು ಇಲ್ಲಿ ಭಾರಿ ಮಳೆ ಅಂತ ಇದೆ ಒಂದು ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹೆವಿ ರೈನ್ ಅಂತೇಳಿ. ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಪಕ್ಕದಲ್ಲಿ ನಿಮ್ಮ ತಾಲೂಕು ಇರುತ್ತೆ, ಅದನ್ನು ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಹೋಬಳಿನೂ ಕೂಡ ಅಷ್ಟೇ ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ದು ಯಾವ ಹೋಬಳಿ ಇದೆ ಅದು. ಹಾಗೆಯೇ ಅಂತಿಮವಾಗಿ ನಿಮ್ಮ ವಿಲೇಜು, ಆ ಪಟ್ಟಿಯಿಂದ ನಿಮ್ಮ ವಿಲೇಜನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಮಾಡ್ಕೊಂಡು ನೀವು ಇಲ್ಲಿ ಕೆಳಗಡೆ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಒಂದು ವಿಲೇಜಲ್ಲಿ ಸರ್ಕಾರವು ಹೆವಿ ಮಳೆಯಿಂದಾಗಿ ಹಾಕಿರ್ತಕ್ಕಂಥ ಪರಿಹಾರದ ದನಗಳಿದು. ಮೊದಲಿಗೆ ನೀವು ಇಲ್ಲಿ ನೋಡ್ಕೋಬೋದು. ಮೊದಲಿಗೆ ನಿಮ್ಮ ಆಧಾರ್ನ ಕೊನೆ 4 ಡಿಜಿಟು, ಪರಿಹಾರದ ಸಂಖ್ಯೆ, ಹಾಗೆಯೇ ಹೆಸರು, ಸರ್ವೆ ನಂಬರು, ಹಾಗೆ ಬೆಳೆ ವಿಧ, ಹಾಗೆಯೇ ಕೆಟಗರಿ, ಹಾಗೆಯೇ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ, ಯಾವ ದಿನಾಂಕದಂದು ನಿಮ್ಗೆ ಹಣ ಬಂತು, ಆ ದಿನಾಂಕ, ಎಷ್ಟು ರೂಪಾಯಿ ಅಮೌಂಟ್ ಬಂದಿದೆ ಆ ಅಮೌಂಟ್ನ ಡೀಟೇಲು, ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥ ಒಟ್ಟು ಫಾರ್ಮಲ್ ಲಿಸ್ಟ್ಗಳು ಕೂಡ ಇಲ್ಲಿ ಶೋ ಆಗ್ತವೆ. ಸ್ನೇಹಿತರೆ, ಇದು VA ಮತ್ತು RIಗಳು ಬಂದು ನಿಮ್ಮ ವಿಲೇಜಲ್ಲಿ ಸಮೀಕ್ಷೆ ಮಾಡ್ಕೊಂಡು ಹೋಗಿ ಅಪ್ಲೋಡ್ ಮಾಡಿ ಸರ್ಕಾರದಿಂದ ಬಿಡುಗಡೆಗೆ ಇರ್ತಕ್ಕಂಥ ತಾತ್ಕಾಲಿಕ ಪರಿಹಾರ ಆಗಿರುತ್ತೆ. ಇದು ಶಾಶ್ವತ ಪರಿಹಾರ ಏನಲ್ಲ. ಇಷ್ಟು ಕಮ್ಮಿ ಅಮೌಂಟು ಯಾವ ಬೆಳೆ ನಷ್ಟಕ್ಕೂ ಕೂಡ ಸರಿ ಹೊಂದಲ್ಲ. ಇಷ್ಟು ಸ್ನೇಹಿತರೆ ಇಲ್ಲಿ ಸದ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥ ಅಮೌಂಟು. ನಾನು ಮುಂದೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ನು ಕೂಡ ಕೊಡ್ತೀನಿ. ನೀವು ಇಲ್ಲಿ ಇದೇ ವೆಬ್ಸೈಟ್ನಲ್ಲಿ ಕೂಡ ನೀವು 2023-24ನೇ ಸಾಲಿನಲ್ಲಿ ನೀವೇನಾದರೂ ಬರ ಪರಿಹಾರದ ಹಣ ಏನಾದರೂ ಈ ರೈತನಿಗೆ ಬಂದಿದ್ರೆ ನೀವು ಅದನ್ನು ಕೂಡ ಇದೇ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ವಿಪತ್ತಿನ ವಿಧ ಇಲ್ಲಿ ಬಂದು ನೀವು ಡ್ರಾಫ್ಟ್ ಅಂತ ಅಥವಾ ಬರ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಜಿಲ್ಲೆ, ತಾಲೂಕು, ಹಾಗೆ ನಿಮ್ಮ ವಿಲೇಜು, ಹೋಬಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಕಳೆದ ವರ್ಷ ಬರ ಪರಿಹಾರದ ಹಣ ಎಷ್ಟು ಜಮಾವಣೆ ಆಗ್ತು, ಇಲ್ಲಿ 3 ಕಂತುಗಳಲ್ಲಿ ಅಮೌಂಟ್ನ ಕ್ರೆಡಿಟ್ ಮಾಡಿದ್ರು. ಒಂದು ಜನವರಿ, ಇನ್ನೊಂದು ಮೇ ತಿಂಗಳು, ಹಾಗೆಯೇ ಕೆಲವರಿಗೆ 8ನೇ ತಿಂಗಳು ಗಂಟಲು ಕೂಡ ಅಮೌಂಟ್ನ ಪೇ ಮಾಡಿದ್ರು. ಆ ಲಿಸ್ಟ್ಗಳು ಇಲ್ಲಿ ಶೋ ಆಗ್ತವೆ. ಈ ಲಿಸ್ಟಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ ನೀವು ಇಲ್ಲಿ ಕಂಪ್ಲೀಟಾಗಿ ಚೆಕ್ನ ಮಾಡ್ಕೋಬೋದು. ಸ್ನೇಹಿತರೆ, ಇವಾಗ ಬರ ಪರಿಹಾರದ ಹಣದ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ನಾನು ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಂರಕ್ಷಣೆ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಇಲ್ಲಿ ರೈತರು ಕೂಡ ಖುದ್ದಾಗಿ ಬೆಳೆ ಸಮೀಕ್ಷೆ ಜೊತೆಗೆ ಬೆಳೆ ನಷ್ಟಕ್ಕೋಸ್ಕರ ಇನ್ಶೂರೆನ್ಸ್ನ ಮಾಡಿಸ್ಲಿಕ್ಕೋಸ್ಕರ ಈ ವೆಬ್ಸೈಟ್ನಲ್ಲಿ ಬಂದು ನೀವು ಮಾಡಿಸ್ಬೇಕಾಗ್ತದೆ. ಇಲ್ಲಿ ಸರ್ಕಾರವು ಒಂದಿಷ್ಟು ಅಮೌಂಟ್ನ ಸೇರಿಸುತ್ತೆ ನಿಮ್ಮ ಅಮೌಂಟ್ ಜೊತೆಗೆ. ಇಲ್ಲಿ ನಿಮಗೆ ಒಂದು ವೇಳೆ ನಿಮ್ಮ ಬೆಳೆ ನಷ್ಟ ಆಯಿತು ಅಂದರೆ ನಿಗದಿಪಡಿಸಿರ್ತಕ್ಕಂಥ ಅಮೌಂಟು ನಿಮ್ಮ ಖಾತೆಗೆ ಕೈ ಸೇರುತ್ತೆ. ಒಂದು ವೇಳೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ತರಹದ ಹಣ ಬರಲ್ಲ. ಸರ್ಕಾರ ಈ ಕುರಿತು ಯಾವುದೇ ನಿರ್ಧಾರನ ಕೈಗೊಂಡಿಲ್ಲ. ಮಾನ್ಯ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ 1880 ಕೋಟಿಯಷ್ಟು ಬಿಡುಗಡೆ ಮಾಡ್ತೀವಿ ಮುಂದಿನ ತಿಂಗಳು ಅಂತೇಳಿ. ಸ್ನೇಹಿತರೆ, ಅದು ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಇನ್ಶೂರೆನ್ಸ್ ಮಾಡಿರ್ತೀರಾ ಅವ್ರಿಗೆ 80% ಅಷ್ಟು ಹಣನ ರಿಟರ್ನ್ ರೈತನಿಗೆ ಕೊಡಬೇಕು ಅನ್ನೋದೊಂದು ಕಾಯ್ದೆನ ಮಾಡಿದ್ದಾರೆ. ಅದರಿಂದ ಆತನಿಗೆ ಬೆಳೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಸಪೋಸ್ 50% ಬೆಳೆ ಹಾನಿಯಾಗಿದ್ದರೆ 50%ನ ಕ್ಲೇಮ್ ಮಾಡಲೇಬೇಕು ಅನ್ನೋದೊಂದು ಇನ್ಶೂರೆನ್ಸ್ ಕಟ್ಸ್ಕೊಂಡ್ಮೇಲೆ ಒಂದು ಮಾನದಂಡನ ಫಿಕ್ಸ್ ಮಾಡಿದ್ದಾರೆ. ಆ ಅಮೌಂಟ್ ಬಗ್ಗೆ ಅವರು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಎಲ್ಲ ರೈತರಿಗೂ ಕೂಡ ಇದು ಅನ್ವಯಿಸಲ್ಲ. ಇಲ್ಲಿ ಸುಮಾರು 90% ಅಷ್ಟು ರೈತರುಗಳು ಇನ್ಶೂರೆನ್ಸ್ನೇ ಮಾಡಿಸಿಲ್ಲ. ನ್ಯಾಚುರಲ್ ಆಗಿ ಬೆಳೆ ಹಾನಿ ಆಯಿತು ಅಂದರೆ ಸರ್ಕಾರ ನಿಗದಿ ಮಾಡಿದ್ರೆ ಮಾತ್ರ ಅವ್ರಿಗೆ ಪರಿಹಾರ ಬರುತ್ತೆ.
ಅದರ್ವೈಸ್ ಅವ್ರಿಗೆ ಅಮೌಂಟು ಬರಲ್ಲ ಸ್ನೇಹಿತರೆ ಈ ಲೀಸ್ಟಲ್ಲಿ ನೀವೇನಾದರೂ ಇನ್ಶೂರೆನ್ಸ್ನ ಕಟ್ಟಿಲ್ಲ ಅಂದರೆ ನಿಮಗೆ ಬರ ಪರಿಹಾರದ ಹಣ ಯಾವುದೇ ಕಾರಣಕ್ಕೂ ಜಮಾವಣೆ ಆಗಲ್ಲ ಸ್ನೇಹಿತರೆ. ಇದು ಓನ್ಲಿ ಫಾರ್ ಇನ್ಶೂರೆನ್ಸ್ ಯಾರು ಮಾಡ್ಸಿರ್ತಾರೆ ಆ ರೈತರುಗಳಿಗೆ ಬರ್ತಕ್ಕಂಥ ಹಣ. ಇಂದು ಬರುತ್ತೆ ನಾಳೆ ಬರುತ್ತೆ ಅನ್ನೋದೆಲ್ಲ ಅದು ನಂಬುವಂಥ ಸುದ್ದಿ ಅಲ್ಲ ಸ್ನೇಹಿತರೆ. ಒಂದು ವೇಳೆ ಸರ್ಕಾರ ಏನಾದರೂ ಬೆಳೆ ಹಾನಿಯಾದಂತಹ ಸರ್ವೆ ಮಾಡ್ಕೊಂಡಿದೆ ಆಲ್ರೆಡಿ ಎಷ್ಟು ಬೆಳೆ ಹಾನಿ ಆಗಿದೆ ಅಂತ ಹೇಳಿ, ಆ ಓವರ್ ಆಲ್ ರೈತರುಗಳಿಗೆ ಹಣನ ಏನಾದರೂ ಕ್ರೆಡಿಟ್ ಮಾಡ್ತೀವಿ ಅಂತ ನಿರ್ಧಾರ ಕೈಗೊಂಡು ಹಣನ ಬಿಡುಗಡೆ ಮಾಡಿದರೆ ತಕ್ಷಣ ಯಾರೆಲ್ಲ ರೈತರಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನೀವು ಯಾರೆಲ್ಲ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ ಅಂಥ ರೈತರುಗಳಿಗೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ. ಯಾರೆಲ್ಲ ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ ಅಂಥ ರೈತರುಗಳು ಕಾದು ನೋಡಬೇಕಾಗ್ತದೆ ಸ್ನೇಹಿತರೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.